ಸ್ನೇಹಿತರೆ, ನೀವು ಯಾರೆಂದು ನನಗೆ ಹೇಳಬೇಡಿ, ನಿಮ್ಮ ಗೆಳೆಯರು ಯಾರೆಂದು ತೋರಿಸಿ. ನಿಮ್ಮ ಭವಿಷ್ಯ ಹೇಗಿರುತ್ತದೆ ಎಂದು ನಾನು ಹೇಳುತ್ತೇನೆ ಎನ್ನುವ ಮಾತೊಂದಿದೆ. ಇದು ಕೇವಲ ಮಾತಲ್ಲ, ಇದು ನಮ್ಮ ಬದುಕಿನ ಸತ್ಯ. ಕುರುಕ್ಷೇತ್ರದ ಯುದ್ಧದ ಹಿಂದೆ ಇಬ್ಬರು ವ್ಯಕ್ತಿಗಳ ಸ್ನೇಹ ಮತ್ತು ಸಹವಾಸದ ದೊಡ್ಡ ಪಾತ್ರವಿದೆ. ಒಬ್ಬರು ಶಕುನಿಯ ಸಹವಾಸ ಮಾಡಿದ ದುರ್ಯೋಧನ, ಮತ್ತೊಬ್ಬರು ಶ್ರೀಕೃಷ್ಣನ ಸಹವಾಸ ಮಾಡಿದ ಅರ್ಜುನ. ಒಬ್ಬನ ಸ್ನೇಹ ವಿನಾಶಕ್ಕೆ ದಾರಿ ಮಾಡಿದರೆ ಮತ್ತೊಬ್ಬನ ಸ್ನೇಹ ವಿಜಯಕ್ಕೆ ಕಾರಣವಾಯಿತು. ನಮ್ಮ ಜೀವನದಲ್ಲಿ ನಾವು ಯಾರ ಜೊತೆ ಸಮಯ ಕಳೆಯುತ್ತಿದ್ದೇವೆ? ನಮ್ಮ ಸ್ನೇಹ ನಮ್ಮನ್ನು ಬೆಳೆಸುತ್ತಿದೆಯೇ ಅಥವಾ ಕೆಳಗಿಳಿಸುತ್ತಿದೆಯೇ? ಈ ಬಗ್ಗೆ ಗೀತೆ ಏನು ಹೇಳುತ್ತದೆ ಎನ್ನುವುದನ್ನು ಇಂದಿನ ವಿಡಿಯೋದಲ್ಲಿ ನೋಡೋಣ. ಸಂಘದ ಪ್ರಭಾವ. ಭಗವದ್ಗೀತೆಯ 2ನೇ ಅಧ್ಯಾಯದಲ್ಲಿ ಕೃಷ್ಣ ಹೇಳುತ್ತಾನೆ, ಸಂಗಾತ್ ಸಂಜಾಯತೆ ಕಾಮಃ. ಅಂದರೆ ನಾವು ಯಾವುದರ ಅಥವಾ ಯಾರ ಸಂಘವನ್ನು ಮಾಡುತ್ತೇವೋ ಅವರ ಗುಣಗಳು ಮತ್ತು ಆಸೆಗಳು ನಮಗೂ ಅಂಟಿಕೊಳ್ಳುತ್ತವೆ. ಇದನ್ನೇ ನಾವು ಸತ್ಸಂಗ ಮತ್ತು ಕುಸಂಗ ಎಂದು ಕರೆಯುತ್ತೇವೆ. ಸತ್ಸಂಗ ಎಂದರೆ ಕೇವಲ ಭಜನೆ ಮಾಡುವುದಲ್ಲ, ಒಳ್ಳೆಯ ಆಲೋಚನೆಗಳುಳ್ಳ ಪ್ರಗತಿಪರ ಚಿಂತನೆಯುಳ್ಳ ಜನರ ಜೊತೆಗಿರುವುದು. ಕುಸಂಗ ಎಂದರೆ ನಮ್ಮನ್ನು ದುಶ್ಚಟಗಳಿಗೆ, ನಕಾರಾತ್ಮಕ ಆಲೋಚನೆಗಳಿಗೆ ಪ್ರೇರೇಪಿಸುವ ಜನರ ಸಹವಾಸ. ನೆನಪಿಡಿ, ಒಂದು ಕೊಳೆತ ಸೇಬು ಇಡೀ ಬುಟ್ಟಿಯ ಸೇಬುಗಳನ್ನು ಹಾಳು ಮಾಡುವಂತೆ ಒಬ್ಬ ತಪ್ಪು ಗೆಳೆಯ ನಮ್ಮ ಇಡೀ ಜೀವನದ ಹಾದಿಯನ್ನು ಬದಲಿಸಬಲ್ಲ. ಗೆಳೆಯ ಹೇಗಿರಬೇಕು? ಕೃಷ್ಣ ಅರ್ಜುನನಿಗೆ ಕೇವಲ ಉಪದೇಶ ನೀಡಲಿಲ್ಲ, ಒಬ್ಬ ಸತ್ಯವಾದ ಗೆಳೆಯ ಹೇಗಿರಬೇಕು ಎಂದು ಬದುಕಿ ತೋರಿಸಿದ. ಕನ್ನಡಿಯಂತೆ ಇರಬೇಕು. ಗೆಳೆಯ ಎಂದರೆ ನಮ್ಮ ತಪ್ಪುಗಳನ್ನು ಮುಚ್ಚಿಡುವವನಲ್ಲ, ಬದಲಾಗಿ ನಮ್ಮ ತಪ್ಪನ್ನು ನಮಗೆ ತಿಳಿಸಿ ಸರಿಪಡಿಸುವವನು. ಅರ್ಜುನ ದಾರಿ ತಪ್ಪಿದಾಗ ಕೃಷ್ಣ ಅವನನ್ನು ಗದರಿಸಿ ಸರಿಯಾದ ಹಾದಿಗೆ ತಂದನು. ಸಂಕಷ್ಟದಲ್ಲಿ ಜೊತೆಗಿರಬೇಕು. ನಾವು ಸಂಭ್ರಮದಲ್ಲಿದ್ದಾಗ 1000 ಜನ ನಮ್ಮ ಜೊತೆ ಇರುತ್ತಾರೆ, ಆದರೆ ನಾವು ಮಾನಸಿಕವಾಗಿ ಸೋತಾಗ ಯಾರು ನಮಗೆ ಧೈರ್ಯ ತುಂಬುತ್ತಾರೋ ಅವರೇ ನಿಜವಾದ ಗೆಳೆಯರು. ಸಾಮಾಜಿಕ ಜಾಲತಾಣ ಸಹವಾಸ. ಇಂದಿನ ಕಾಲದಲ್ಲಿ ಸಹವಾಸ ಎಂದರೆ ಕೇವಲ ಪಕ್ಕದಲ್ಲಿ ಕುಳಿತು ಮಾತನಾಡುವ ಗೆಳೆಯರಷ್ಟೇ ಅಲ್ಲ. ನಮ್ಮ ಫೋನ್ನಲ್ಲಿ ನಾವು ಯಾರನ್ನು ಫಾಲೋ ಮಾಡುತ್ತಿದ್ದೇವೆ, ಯಾವ ವಿಡಿಯೋಗಳನ್ನು ನೋಡುತ್ತಿದ್ದೇವೆ ಎಂಬುದು ಕೂಡ ಒಂದು ರೀತಿಯ ಸಹವಾಸವೇ. ಕೃಷ್ಣನು 17ನೇ ಅಧ್ಯಾಯದಲ್ಲಿ ಆಹಾರ ಮತ್ತು ಅಭ್ಯಾಸಗಳ ಬಗ್ಗೆ ಹೇಳುವಾಗ, ನಾವು ಏನನ್ನು ಸೇವಿಸುತ್ತೇವೋ ಅದು ನಮ್ಮ ಬುದ್ಧಿಯನ್ನು ನಿರ್ಧರಿಸುತ್ತದೆ ಎನ್ನುತ್ತಾನೆ. ನೀವು ಯಾವಾಗಲೂ ನಕಾರಾತ್ಮಕ ಸುದ್ದಿಗಳನ್ನೇ ನೋಡುತ್ತಿದ್ದರೆ ನಿಮ್ಮ ಮನಸ್ಸು ಅಶಾಂತವಾಗುತ್ತದೆ. ಅದರ ಬದಲಾಗಿ ನಿಮ್ಮನ್ನು ಬೆಳೆಸುವ, ನಿಮಗೆ ಜ್ಞಾನ ನೀಡುವ ವ್ಯಕ್ತಿಗಳ ಸಹವಾಸ ಮಾಡಿ. ಸ್ನೇಹಿತರೆ, ಜೀವನದಲ್ಲಿ ಯಶಸ್ವಿಯಾಗಬೇಕೆಂದರೆ ಒಳ್ಳೆಯ ಗೆಳೆಯರನ್ನು ಹುಡುಕುವ ಮೊದಲು ನೀವು ಒಬ್ಬ ಒಳ್ಳೆಯ ಗೆಳೆಯನಾಗಿರಿ. ನಿಮ್ಮ ಸುತ್ತಮುತ್ತಲಿರುವ 5 ಜನರ ಗುಣಗಳೇ ನಿಮ್ಮ ವ್ಯಕ್ತಿತ್ವವಾಗಿರುತ್ತದೆ. ಹಾಗಾಗಿ ನಿಮ್ಮ ಸಹವಾಸವನ್ನು ಬಹಳ ಜಾಗರೂಕತೆಯಿಂದ ಆರಿಸಿ. ಈ ವಿಡಿಯೋ ನಿಮ್ಮ ಯಾವ ಗೆಳೆಯನಿಗೆ ತಲುಪಬೇಕು ಎಂದು ನೀವು ಬಯಸುತ್ತೀರೋ ಅವರಿಗೆ ಈಗಲೇ ಶೇರ್ ಮಾಡಿ. ಮತ್ತು ನಿಮ್ಮ ಗೆಳೆಯರಿಂದ ನೀವು ಕಲಿತಿರುವ ಒಳ್ಳೆಯ ಗುಣ ಯಾವುದು ಎನ್ನುವುದನ್ನು ಕಾಮೆಂಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ನಾವು ನಮ್ಮ ಮಾತಿನ ಶಕ್ತಿ ಮತ್ತು ಮೌನದ ಮಹತ್ವದ ಬಗ್ಗೆ ಚರ್ಚಿಸೋಣ.